ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನಾನು ಈ ದಿನ ವಾಸ್ತು ಗಿಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನಮ್ಮ ಮನೆಯಲ್ಲಿ ಯಾವ ವಾಸ್ತು ಗಿಡಗಳನ್ನ ಬೆಳೆಸಿದ್ದೇನೆ ಮತ್ತು ಅದನ್ನು ತೋರಿಸ್ತೀನಿ ಬನ್ನಿ. ನಾನು ಹೇಳೋ ಎಲ್ಲ ಗಿಡಗಳನ್ನ ಬೆಳೆಸೋದ್ರಿಂದ ನಿಮ್ಮ ಮನೆಯ ಸದಸ್ಯರ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಮತ್ತು ಪಾಸಿಟಿವ್ ಶಕ್ತಿಯನ್ನು ತರುತ್ತೆ. ಇವು ಕುಟುಂಬದಲ್ಲಿ ಒಳ್ಳೆ ಏಳ್ಗೆ ಕೂಡ ನೀವು ನೋಡಬಹುದು ಕೇವಲ ಈ ಗಿಡಗಳನ್ನು ಬೆಳೆಸೋದ್ರಿಂದ. ನಿಮ್ಮ ಮನೆಯ ವಾಸ್ತುವನ್ನು ಕೂಡ ಸರಿ ಮಾಡ್ಕೊಬಹುದು. ಈ ಗಿಡಗಳು ಕಡಿಮೆ ದುಡ್ಡಿನಲ್ಲಿ ಸಿಗುತ್ತೆ ಮತ್ತು ವೆಲ್ತ್ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಈ ಗಿಡಗಳನ್ನ ಬೆಳೆಸಿ. ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ತುಳಸಿ ಗಿಡ. ಈ ತುಳಸಿ ಗಿಡನ ಮಹಾಲಕ್ಷ್ಮಿ ಅಂತಾನೆ ಹೇಳ್ಬೋದು. ಈ ತುಳಸಿ ಗಿಡ ಚೆನ್ನಾಗಿದ್ದರೆ ಮನೆಯವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಿಂದನೂ ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ಈ ತುಳಸಿ ಗಿಡನ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಇದು ಮಹಾಲಕ್ಷ್ಮಿ ಅಂತಾನೆ, ಮನೆಗೆ ಇದರಿಂದ ಲಕ್ಷ್ಮಿ ಕೂಡ ಬರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಈ ತುಳಸಿ ಗಿಡನ ನೀವು ಚೆನ್ನಾಗಿ ಬೆಳೆಸಿ. ಸೆಕೆಂಡ್ ಗಿಡ ಬಂದು ಆಲೋವೆರಾ ಗಿಡ. ಇದನ್ನು ನಾವು ಮನೆಯ ಹೊರಗಡೆ ಬೆಳೆಸಬಹುದು. ಇದನ್ನು ದೃಷ್ಟಿ ನಿವಾರಣೆಗೆ ಮತ್ತು ಧನವನ್ನು ಆಕರ್ಷಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಗಿಡ ಯಥೇಚ್ಛವಾಗಿ ಆಮ್ಲಜನಕವನ್ನು ಕೊಡೋದ್ರಿಂದ ಗಾಳಿನೂ ಕೂಡ ಶುದ್ಧವಾಗಿರುತ್ತೆ. ಇದನ್ನು ಈಸ್ಟು ಮತ್ತು ನಾರ್ತ್ನಲ್ಲಿ ಇಡಿ, ಮನೆ ಅಭಿವೃದ್ಧಿ ಕೂಡ ಆಗುತ್ತೆ. ಇದನ್ನು ಮನೆಯ ಬಾಗಿಲಿನ ಒಳಗಡೆ ದೃಷ್ಟಿ ನಿವಾರಣೆಗೂ ಕೂಡ ಕಟ್ಟಬಹುದು. ನೆಕ್ಸ್ಟ್ ಪ್ಲ್ಯಾಂಟ್ ಬಂದು ಜೇಡ್ ಪ್ಲ್ಯಾಂಟು. ಇದು ನಮ್ಮ ಮನೆಯಲ್ಲೇ ಕೂಡ ಬೆಳೆಸಿರೋದು. ಈ ಪ್ಲ್ಯಾಂಟ್ನ ಬೆಳೆಸೋದ್ರಿಂದ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಮತ್ತು ಗಂಡ ಹೆಂಡತಿಯ ಸಂಬಂಧ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಮನೆಯ ಮುಂಬಾಗಿಲಿನಲ್ಲಿ ಇಡಿ. ನೆಕ್ಸ್ಟ್ ಪ್ಲ್ಯಾಂಟ್ ಬಂದು ರಬ್ಬರ್ ಪ್ಲ್ಯಾಂಟು. ಈ ರಬ್ಬರ್ ಪ್ಲ್ಯಾಂಟನ್ನು ಬೆಳೆಸೋದ್ರಿಂದ ತುಂಬಾ ಉಪಯೋಗ. ಇದು ಬಿಸ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಮನೆಯ ಹಾಲ್ನಲ್ಲಾಗ್ಬೋದು ಮತ್ತು ಹೊರಗಡೆ ಆಗ್ಬೋದು ಇಡ್ಬೋದು. ಬಿಸ್ನೆಸ್ ಡೆವಲಪ್ಮೆಂಟು ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಬೆಳೆಸಿ. ನೆಕ್ಸ್ಟ್ ಪ್ಲ್ಯಾಂಟ್ ಬಂದು ಲಕ್ಕಿ ಬ್ಯಾಂಬೋ. ಈ ಲಕ್ಕಿ ಬ್ಯಾಂಬನ್ನ ಬೆಳೆಸೋದ್ರಿಂದ ನಿಮ್ಮ ಮನೆಯ ಅದೃಷ್ಟ ಚೆನ್ನಾಗಾಗುತ್ತೆ, ನಿಮ್ಮ ಮನೆ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ. ಇದನ್ನು ನೀವು ಟೇಬಲ್ ಮೇಲೆ ಮನೆಯಲ್ಲಿ ಎಲ್ಲಾದರೂ ಕೂಡ ಇಡ್ಬೋದು. ನೆಕ್ಸ್ಟ್ ಬಂದು ಸ್ನೇಕ್ ಪ್ಲ್ಯಾಂಟು. ಈ ಸ್ನೇಕ್ ಪ್ಲ್ಯಾಂಟ್ನ ನೀವು ಮನೆಯ ಹೊರಗಾಗಲಿ ಒಳಗಾಗಲಿ ಎಲ್ಲಾದರೂ ಇಡ್ಬೋದು. ಇದನ್ನು ಇಡೋದ್ರಿಂದ ತುಂಬಾ ಉಪಯೋಗ ಇದೆ. ಇದು ಆಕ್ಸಿಜನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಉಸಿರಾಡೋದಕ್ಕೆ ಗಾಳಿ ಕೂಡ ಚೆನ್ನಾಗಿ ಸಿಗುತ್ತೆ. ಇದನ್ನ ಬೆಡ್ರೂಮ್ನಲ್ಲಾಗಲಿ ಇಟ್ಕೊಬೋದು. ಇದು ಮನಿ ಪ್ಲ್ಯಾಂಟು. ಈ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳೋದೇ ಬೇಡ, ಎಲ್ರಿಗೂ ಗೊತ್ತು ಇದು ಎಷ್ಟು ಒಳ್ಳೆಯದು ಅಂತ. ಆದರೆ ಮನಿ ಪ್ಲ್ಯಾಂಟ್ನ ಯಾರಿಗೂ ಕೂಡ ಗಿಫ್ಟಾಗಂತೂ ಕೊಡಬೇಡಿ. ಇದನ್ನು ಮನೆ ಮುಂಭಾಗ ಕೂಡ ಬೆಳೆಸಬಹುದು, ಹೊರಗಡೆ ಒಳಗಡೆ ಎಲ್ಲಾದರೂ ಬೆಳೆಸಬಹುದು. ಮತ್ತು ಈ ಗಿಡ ಮೇಲಕ್ಕೆ ಬೆಳೆಯೋವಂತೆ ನೋಡ್ಕೊಬೇಕು. ಯಾವುದೇ ಕಾರಣಕ್ಕೂ ಇದು ನೆಲವನ್ನು ಮುಟ್ಟಬಾರ್ದು. ಮತ್ತು ಮನಿ ಪ್ಲ್ಯಾಂಟ್ನ ಪೂರ್ವಕ್ಕೆ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಮಾತ್ರ ಬೆಳೆಸಿ. ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಬೆಳೆಸಬೇಡಿ. ಇದ್ರ ಜೊತೆಗೆ ದಾಸವಾಳ, ಚೆಂಡು ಹೂವಿನ ಗಿಡ ಮತ್ತು ಮಲ್ಲಿಗೆ ಕೂಡ ನೀವು ಬೆಳೆಸಬಹುದು. ನಾನು ಹೇಳಿರೋ ಎಲ್ಲ ಗಿಡಗಳು ನಿಮ್ಮ ಮನೆಗೆ ಅದೃಷ್ಟ ಮತ್ತು ಆರೋಗ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ತೀನಿ. ನೀವು ಯಾರ ಮನೆಯಲ್ಲೂ ಎಲ್ಲ ಗಿಡಗಳನ್ನ ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬಂದು ನಿಮ್ಮ ಮನೆಗೆ ಎಲ್ಲ ಗಿಡಗಳನ್ನ ತರಬೇಡಿ, ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಹೇಳಿರೋ ಗಿಡಗಳನ್ನ ಬೆಳೆಸಿ. ಬಹುಶಃ ತುಳಸಿ ಗಿಡದ ಮುಂದೆ ಯಾವ ವಾಸ್ತು ಗಿಡಗಳು ಇಲ್ಲ ಅನ್ಕೊತೀನಿ. ತುಳಸಿ ಗಿಡ ಇದ್ರೇ ತುಂಬಾ ಒಳ್ಳೆಯದು. ಮತ್ತು ಗಿಡಗಳನ್ನ ನೀವು ಗ್ರೀನ್ ಕಲರ್ ಪಾಟ್ನಲ್ಲಿ ಆದಷ್ಟು ಬೆಳೆಸಿ. ಮತ್ತು ಈಸ್ಟು ಮತ್ತು ನಾರ್ತ್ ಕಾರ್ನರಲ್ಲೇ ನಿಮ್ಮ ಗಿಡಗಳನ್ನು ಇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.